ದರ್ಶನ್ ಕ್ರೌರ್ಯಕ್ಕೆ ಸಾಕ್ಷಿ ಹೇಳಿದ್ದು 5 ಫೋಟೋಗಳು. ರೇಣುಕಾಸ್ವಾಮಿಯ ಮೇಲೆ ನಡೆದಂತಹ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ 5 ಫೋಟೋಗಳಿವೆ. ಚಾರ್ಜ್ ಶೀಟ್ ನಲ್ಲಿ ಆ 5 ಫೋಟೋಗಳನ್ನು ದಾಖಲಿಸಿದೆ ಖಾಕಿ ಪಡೆ. ರೇಣುಕಾಸ್ವಾಮಿ ಮೇಲಾದಂತಹ ಹಲ್ಲೆಯ ಭೀಕರತೆಯನ್ನ ಬಿಚ್ಚಿಟ್ಟಿದೆ ಆ 5 ಫೋಟೋಗಳು. ರೇಣುಕಾಸ್ವಾಮಿ ಮೇಲೆ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿದಂತಹ ಫೋಟೋಗಳು. ಆ ಎಲ್ಲ ಫೋಟೋಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸೇರಿಸಿದೆ ಖಾಕಿ ಪಡೆ. 5 ಫೋಟೋ ಜೊತೆ ಒಂದು ಸ್ಫೋಟಕ ಆಡಿಯೋ ಕೂಡ ದಾಖಲಿಸಿದೆ ಖಾಕಿ ಪಡೆ. ಆರಂಭದಿಂದಲೂ ಕೂಡ ಆರೋಪಿಗಳ ಮೊಬೈಲ್ನಲ್ಲಿರುವಂತಹ ಫೋಟೋಗಳನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಭಾರಿ ಹರಸಾಹಸ ಪಡಲಾಯಿತು. ಹೈ ಎಂಡ್ ಫೋನ್ನಲ್ಲಿ ಡಿಲೀಟ್ ಆದಂತಹ ಫೋಟೋಗಳನ್ನ ರಿಟ್ರೀವ್ ಮಾಡೋದು ಸವಾಲಾಗಿತ್ತು ಖಾಕಿ ಪಡೆಗೆ. ಆದರೆ ಬಿಡದೆ ಆ ಎಲ್ಲ ಫೋಟೋಗಳನ್ನ ರಿಟ್ರೀವ್ ಮಾಡಿದಂತಹ ಖಾಕಿ ಪಡೆ ಅದನ್ನು ಈ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್. ಮಂಜು, 5 ಫೋಟೋಗಳು ರೇಣುಕಾಸ್ವಾಮಿ ಮೇಲಾದಂತಹ ಕ್ರೌರ್ಯದ ಕಥೆಯಾಗಿ ಸಾಕ್ಷಿಯಾಗಿ ನಿಲ್ತಾ ಇದೆಯಾ? ಅದರಲ್ಲಿ ಏನಿದೆ? ಜೊತೆಗೆ ಆ ಸ್ಫೋಟಕ ಆಡಿಯೋ ಅದೆಷ್ಟು ಪ್ರಮುಖ ಸಾಕ್ಷಿಯಾಗತ್ತೆ ಈ ಪ್ರಕರಣದಲ್ಲಿ? ಪ್ರತಿಮಾ, ಹೌದು. ಈ ಒಂದು ಏನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿನ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಏನು ಈ ಆರೋಪಿಗಳಿದ್ರೆ ಆರೋಪಿಗಳ ಬಳಿ ಇರ್ತಕ್ಕಂಥ ಮೊಬೈಲಲ್ಲಿ 5 ಫೋಟೋಗಳು ಕ್ಲಿಕ್ಕಿಸಿರ್ತಕ್ಕಂಥ, ಅಂದ್ರೆ ಹೆಚ್ಚು ಫೋಟೋಗಳು ಇರ್ತಕ್ಕಂಥ, ಸದ್ಯ ಈಗ ಸಿಕ್ಕಿರ್ತಕ್ಕಂಥ 5 ಫೋಟೋಗಳು ರಿಟ್ರೀವ್ ಆಗಿದೆ. ಆ ಒಂದು ರಿಟ್ರೀವ್ ನಲ್ಲಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ಹೇಳ್ತಕ್ಕಂಥದ್ದು, ಅಂದ್ರೆ ಯಾವ ಆರೋಪಿಗಳು ಯಾರ್ಯಾರು ಎಲ್ಲೆಲ್ಲಿದ್ರು ಮತ್ತೆ ಯಾರ್ಯಾರು ಹಲ್ಲೆ ಮಾಡ್ತಿದ್ರು ಅನ್ನೋ ಒಂದು ಫೋಟೋದಲ್ಲಿ ಕೂಡ ಅಂಶಗಳು ಉಲ್ಲೇಖ ಆಗಿರ್ತಕ್ಕಂಥದ್ದು. ಈ ಫೋಟೋ ಬಹಳಷ್ಟು ಪ್ರಮುಖ ಆಗಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಯಾವ ಸ್ಥಿತಿಯಲ್ಲಿದ್ರು ಮತ್ತೆ ಇವ್ರು ಯಾರ್ಯಾರು ಇದ್ರಲ್ಲಿ ಇದೆಲ್ಲವೂ ಕೂಡ ಅದೊಂದು ಚಿತ್ರಣ ಅಲ್ಲಿ ಕಣ್ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇನೋ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇನ್ನ ಆ ಫೋಟೋಗಳು ಬಹಳಷ್ಟು ಪ್ರಮುಖ ಆಗ್ತಕ್ಕಂಥದ್ದು. ಯಾಕಂದ್ರೆ ಹಲ್ಲೆ ಯಾವ ರೀತಿ ಆಗಿದೆ, ಅದರ ಮೇಲೆ ಬ್ಲಡ್ ಬರ್ತಿತ್ತ, ಹೇಗಿದೆ, ಇದೆಲ್ಲವನ್ನ ಕೂಡ ಆ ಫೋಟೋದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಕೂಡ ಈಗ ಏನೋ ತೆರೆದಿಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುತ್ತೆ ಫೋಟೋಗಳು. ಇದ್ರ ಜೊತೆಗೆ ಒಂದು ಆಡಿಯೋ ಈಗ ಕೂಡ ರಿಲೀಸ್ ಆಗಿದೆ. ಅನುಕುಮಾರ್ನ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಆಡಿಯೋ ಏನಿದೆ, ಆ ಒಂದು ಆಡಿಯೋ ಕೂಡ ರಿಟ್ರೀವ್ ಆಗಿರ್ತಕ್ಕಂಥದ್ದು. ಆಡಿಯೋದಲ್ಲಿ ಇರ್ತಕ್ಕಂಥ ಒಂದಷ್ಟು ಮಹತ್ವದ ಏನು ಕಾನ್ವರ್ಸೇಷನ್ ಏನಿದೆ, ಅಂದ್ರೆ ಮಾತುಕತೆ ಇದೆ. ಆ ಒಂದು ಮಾತುಗಳನ್ನ ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಯಾವ್ಯಾವ ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ದಾರೆ, ಅಂದ್ರೆ ಯಾರ ಜೊತೆ ಮಾತಾಡಿದ್ರೆ ಮತ್ತೆ ಯಾವ ಆಡಿಯೋ ಅನ್ನೋದನ್ನ ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ಒಂದು ರೇಣುಕಾಸ್ವಾಮಿಯ ಹಲ್ಲೆಗೆ ಸಂಬಂಧಪಟ್ಟಂತೆ ಏನು 5 ಫೋಟೋಗಳು ಬಹಳ ಮಹತ್ವದ ಪ್ರಮುಖ ಫೋಟೋಗಳಾಗಿರ್ತಕ್ಕಂಥ. ಇದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಏನು 14 ಆರೋಪಿಗಳಿದ್ರು, ಆ 14 ಆರೋಪಿಗಳು ಕೂಡ ಮೊಬೈಲ್ಗಳನ್ನ ಬಳಸ್ತಾ ಇದ್ರು. ಅವರ ಮೊಬೈಲ್ಗಳಲ್ಲಿ ಏನಿದೆ ಅನ್ನೋದನ್ನ ಕೂಡ ಅಡಿಷನಲ್ ಆಗಿ ಏನು ರಿಟ್ರೀವ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ. ಅದನ್ನ ಕೂಡ ಏನು ನ್ಯಾಯಾಲಯದ ಮುಂದೆ ಕೇಳ್ಕೊಳ್ತಾರೆ, ಅಂದ್ರೆ ಸಮಯ ಕಾಲಾವಕಾಶವನ್ನು ಕೇಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಪ್ರತಿಮಾ, ಎಸ್, ಈಗ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಹೋಗುತ್ತೆ ಮಂಜು? ಈಗ ಸಾಕಷ್ಟು ದಿನಗಳಿಂದಲೂ ಇದ್ದಂತಹ ಪ್ರಶ್ನೆ ಅಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅಂತ ಹೇಳಿ. ಅಂತೂ 86 ದಿನಗಳ ಬಳಿಕ 3 ತಿಂಗಳ ತನಿಖೆಯ ಅಂಶಗಳನ್ನೆಲ್ಲ ಅಡಕ ಮಾಡಿ ಈ ಚಾರ್ಜ್ ಶೀಟ್ ಅನ್ನ 3991 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆಯಾಗಿದೆ. ಮುಂದಿನ ಹಂತ ಹೇಗೆ ಸಾಗ್ತಾ ಹೋಗುತ್ತೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳಿಗೇನು ಅಂತ? ಪ್ರತಿಮಾ, ಈಗ ಏನೋ ತನಿಖಾಧಿಕಾರಿಯಾಗಿರ್ತಕ್ಕಂಥ ಚಂದನ್ ಅವರು ನೇತೃತ್ವದಲ್ಲಿ, ಅಂದ್ರೆ ಏನೋ SPP ಪ್ರಸನ್ನ ಕುಮಾರ್ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ನ ಒಳಭಾಗದಲ್ಲಿ ಇರ್ತಕ್ಕಂಥ. ಇನ್ನೂ ಕೂಡ ನ್ಯಾಯಾಧೀಶರು ಬಂದಿಲ್ಲ. ನ್ಯಾಯಾಧೀಶರು ಬಂದ ನಂತರ ಶಿರಸ್ತೆದಾರರು ಬರ್ತಾರೆ. ಶಿರಸ್ತೆದಾರರ ಕೈಗೆ ಈ ಒಂದು ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಲಾಗುತ್ತೆ. 3991 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಈ ಒಂದು ಚಾರ್ಜ್ ಶೀಟ್ ಅನ್ನ ತನಿಖೆ ಅಂದ್ರೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಇವರು ಒಟ್ಟು ಅದನ್ನ 18 ಕಾಪಿ, ಅಂದ್ರೆ ಆರೋಪಿಗಳಿಂದ್ರೆ ಆ ಆರೋಪಿಗಳ ಪರ ವಕೀಲರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅದು ಒಟ್ಟು 20ಕ್ಕೂ ಹೆಚ್ಚು ಕಾಪಿಗಳನ್ನ ಜೆರಾಕ್ಸ್ ಮಾಡಬೇಕಾಗುತ್ತೆ. ಜೆರಾಕ್ಸ್ ಮಾಡಿದನ್ನ ಕೊಡಲಾಗುತ್ತೆ. ಇದು ಕೊಟ್ಟ ನಂತರ ಅದನ್ನ ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ತಮ್ಮ ಏನೋ ಆರೋಪಿ ಪರ ವಕೀಲರು ಅವರ ಏನೋ ಆರೋಪಿಗಳಂದ್ರೆ ಆರೋಪಿಗಳು ಏನೆಲ್ಲ ಪಾತ್ರಗಳು ಇದು ಮಾಡಿದ್ರೆ ಅದರಲ್ಲಿ ಯಾವ್ಯಾವ ಅಂಶಗಳಿದೆ ಅದೆಲ್ಲವನ್ನ ಕೂಡ ಒಂದಷ್ಟು ಪಾಯಿಂಟ್ ಔಟ್ ಮಾಡಿಕೊಂಡು ನಾಳೆ ದಿನ ಏನು ಜಾಮೀನು ಅರ್ಜಿಗೆ ಹಾಕೊಳ್ಳುವಂತ ನಿಟ್ಟಲ್ಲಿ, ಜಾಮೀನಿಗೆ ಅರ್ಜಿ ಹಾಕೊಳ್ಳುವಂತ ನಿಟ್ಟಲ್ಲಿ ಕೂಡ ಮುಂದಾಗ್ತಾರೆ. ಅಂದ್ರೆ ಇದರಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ಅಂಶಗಳು ಉಲ್ಲೇಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಚಾರ್ಜ್ ಶೀಟ್ ಉಲ್ಲೇಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಮೀನು ಸಿಗೋದು ಬಹಳ ತೀರಾ ಕಡಿಮೆ ಸಂಭವ ಇರ್ತಕ್ಕಂಥದ್ದು. ಸದ್ಯ ಯಾವ್ಯಾವ ಆರೋಪಿಗಳು ಏನೇನೋ ಈ ಒಂದು ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಇದೆಲ್ಲವನ್ನ ಕೂಡ ಗಮನದಲ್ಲಿ ತರುವಂತ ನಿಟ್ಟಿನಲ್ಲಿ ಕೂಡ ಏನು ಪ್ರಸನ್ನ ಕುಮಾರ್ ಮುಂದಾಗ್ತಾರೆ. ಇನ್ನ ಆರೋಪಿ ಪರ ವಕೀಲರು ಇರ್ತಾರೆ, ಅವರೆಲ್ಲರೂ ಕೂಡ ಏನು ಜಾಮೀನು ಅರ್ಜಿಗೆ ಮುಂದಾಗುವಂತ ನಿಟ್ಟಿನಲ್ಲಿ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಜಾಮೀನು ಅರ್ಜಿ ವಿಚಾರಣೆಗಳು ಈಗಿಂದ ಆರಂಭ ಆಗುತ್ತೆ. ಯಾರ್ಯಾರಿಗೆ ಜಾಮೀನು ಸಿಗಬಹುದು, ಯಾರಿಗೆ ಸಿಗಬಹುದು ಅನ್ನೋದು ಮುಂದಿನ ದಿನಗಳು ಅಷ್ಟೇ ಗೊತ್ತಾಗುತ್ತೆ. ಪ್ರತಿಮಾ, ಎಸ್ ಮಂಜು, ಮತ್ತೆ ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.